ಚಪ್ಪರ್ ಅಮುಕು ಡುಮುಕು ಈ ವಿಡಿಯೋ ಮಾಡ್ತಾರ ನಿನ್ಗೇನೆ ಆಯ್ತಾ. ಇಲ್ಲಿವರೆಗೂ ನನ್ನ ಬಾಯಿನಲ್ಲಿ ಒಂದು ಕೆಟ್ಟ ಮಾತು ಬಂದಿಲ್ಲ, ಯಾರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಟ್ಟದಾಗ ಮಾತಾಡಿಲ್ಲ. ಬಟ್ ಇವತ್ತು ನಾನು ಮಾತಾಡ್ಲೇಬೇಕು, ಮಾತಾಡ್ತಾ ಇದೀನಿ ಆಯ್ತಾ. ಕೇಳಿಸ್ಕೊ. ಏನಾಯ್ತು ಅಂತ ಹೇಳಿದ್ರೆ ನಮ್ದು ಪಬ್ದು ಪ್ರಮೋಷನ್ ನಡೀತಾ ಇದೆ, ಓಕೆನಾ. ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಬರ್ತಾ ಇದಾರೆ, ಬಂದ್ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಈ ನನ್ ಮಗನು ಕರ್ಸಿದ್ದಾರೆ ಆಯ್ತಾ. ಬಟ್ ಅಲ್ಲಿ ನೆನ್ನೆ ನಾನಿಲ್ಲ, ಆ ಜಾಗದಲ್ಲಿ ನಾನಿಲ್ಲ, ನನ್ನ ತಮ್ಮ ನನ್ನ ತಂಗಿ ಇದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ತಿನ್ನ ಕುಡುದ್ನ ಪ್ರಮೋಷನ್ ಮಾಡದ್ನ ಬನ್ನ ಅಂತ ಇರೋದ್ ಬಿಟ್ಬಿಟ್ಟು ಈ ನನ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ತೋರಿಸ್ಕೊಳ್ಳೋದು, ಎಲ್ಲ ಹೆಣ್ಮಕ್ಳಿಗೂ ಪ್ಯಾಡ್ ಕೊಟ್ಬಿಟ್ಟು ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಾಯಿ, ಅಬ್ಬಬ್ಬಬ್ಬಬ್ಬ ಇವ್ನು ಹೇಳೋದ್ ನೋಡಿದ್ರೆ ಇವ್ನ ಎಂತ ನನ್ನ ಮಗ ಇರ್ಬೇಕು ಇವನು ಅಪ್ಪ ಅನ್ಕೋಬೇಕು. ಬಟ್ ಇವನ್ ಒರಿಜಿನಲ್ ಮುಖ ನೆನ್ನೆ ಗೊತ್ತಾಗಿರೋದು. ಈ ವಿಷಯ ಬಂದು ನನ್ನ ತಂಗಿ ನನ್ಗೆ ಹೇಳಿದ್ಲು, ಇವಾಗ ಫೋನ್ ಮಾಡಿ ನನ್ಗೆ ಹೇಳಿದ್ಲು, ಅಕ್ಕ ಹಿಂಗಾಯ್ತು ಅಂತ. ಏನಮ್ಮ ಅಂತ ಕೇಳಿದ್ರೆ ಅವಳು ಬಂದ್ಬಿಟ್ಟು ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಆ ಹುಡುಗಿದ್ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ಮ ತಂಗಿ ಹತ್ರ ಫೋಟೋ ಕೇಳಿದಾರೆ, ಅವಳು ಇಲ್ಲ ಆಗಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಅಯ್ಯೋ ಈ ತರ ಡೌಗಳನ್ನ ಎಷ್ಟ್ ಜನ ನೋಡಿಲ್ಲ, ನಮ್ ಡೌಗಳೇ ಇದಾರೆ ಅಂತ ಹೇಳ್ತಾರಂತೆ. ನಾವ್ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಮನೆ ಹೆಣ್ಮಕ್ಳ ತರ ನಾವ್ ನೋಡ್ಕೋತಾ ಇರೋದು ಅವ್ರನ್ನ ಆಯ್ತಾ. ಪಬ್ ಬಂದ್ ಮಾತ್ರಕ್ಕೆ ಬರೋ ಗಂಡಸ್ರುಗಳ ಹತ್ರ ಎಲ್ಲ ಬಿಟ್ಟು ತಲೆ ಹಿಡಿಯೋ ಕೆಲಸ ಮಾಡ್ತಿಲ್ಲ ಅಲ್ಲಿ. ಹೆಣ್ಮಕ್ಳು ಗೌರವ ಕೊಡೋದೇನ್ರಿ ಇದೆಲ್ಲ? ಚಪ್ಪ ನನ್ ಮಕ್ಕಳ, ಆ ಜಾಗದಲ್ಲಿ ನಾನು ಇದ್ದಿದ್ರೆ ಚಪ್ಪಲಿ ಕಿತ್ತೋಗೊಂಡ್ ಹೊಡಿತಾ ಇದ್ದೆ ನಿನ್ಗೆ. ನಮ್ ಜನಗಳು ಗೊತ್ತಾಗ್ಬೇಕು ನಿನ್ ಬಂಡವಾಳ ಏನು ಅಂತ, ನಿನ್ ಮುಖ ಏನು ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದೀನಿ. ಅದನ್ನೇ ಹೇಳ್ತಿಲ್ವಾ, ನಿನ್ನೆ ನಾನೇನಾದ್ರು ಇದ್ದಿದ್ರೆ ಅಮ್ಮುಕು ಡುಮ್ಮುಕು ನನ್ ಮಗನೇ ನಿನ್ನ ನಮ್ಕೆ ಸಾಯಿಸ್ಬಿಡ್ತಾ ಇದ್ದೆ ನಿನ್ನ. ನನ್ ಮಗನೇ ಈ ವಿಡಿಯೋ ನೋಡಿದ್ಮೇಲೆ ನೀನೇ ಫೋನ್ ಮಾಡ್ಬೇಕು, ನೀನೇ ಬಂದ್ ಸಾರಿ ಕೇಳ್ಬೇಕು. ಅಲ್ಲಿರೋ ಹೆಣ್ಮಕ್ಳ ಹತ್ರ ಆಗಿರ್ಲಿ, ನನ್ ತಂಗಿ ಹತ್ರ ಆಗಿರ್ಲಿ, ಸಾರಿ ಕೇಳ್ಬೇಕು ನೀನು. ಕೇಳೋವರೆಗೂ ನನ್ ಮಗನೇ ನಿನ್ನ ನಾನ್ ಬಿಡಲ್ಲ ಆಯ್ತಾ. ಇವತ್ ಮಾತಾಡ್ತಾ ಇದೀನಿ ಅಂದ್ರೆ ನೀನ್ ಮಾತಾಡಿರೋದ್ ನಮ್ಮನೆ ಹೆಣ್ಮಕ್ಳ ಬಗ್ಗೆ, ಅರ್ಥ ಆಯ್ತಾ? ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಿನ್ನ. ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡ್ರಿ. ಯಾವ ತಂಗಿ ಮ್ಯಾಮ್, ನಾನ್ ನಿಮ್ ತಂಗಿನೂ ನೋಡಿಲ್ಲ, ನಿಮ್ ತಂಗಿನೂ ನಾನು ಮಾತಾಡ್ಸಿಲ್ಲ. ಯಾವ್ದೇ ಒಂದು ತಪ್ಪು ಮಾಡಿಲ್ಲ, ಯಾವ್ದೇ ಒಂದು ಹೆಣ್ಮಕ್ಳು ಕೂಡ ನಾನು ಇವತ್ತಿನವರೆಗೂ ತಪ್ಪಾಗಿ ಮಾತಾಡಿಲ್ಲ, ತಪ್ಪಾಗಿ ನಡ್ಕೊಂಡು ಇಲ್ಲ. ನೀವು ಯಾವ್ದೇ ಒಂದು ನನ್ನ ಜೊತೆ ರೀಲ್ಸ್ ಮಾಡೋ ಪ್ರತಿಯೊಬ್ಬರ ಹತ್ರನೂ ಕೇಳ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಯಾವ್ದೇ ಹೆಣ್ಮಕ್ಳು ರೀಲ್ಸ್ ಮಾಡೋ ಪ್ರತಿಯೊಂದು ಹೆಣ್ಮಕ್ಳ ಹತ್ರನೂ ಕೇಳ್ಬೋದು. ನಾನು ಯಾವ್ದೇ ಒಂದು ಇವತ್ತಿನವರೆಗೂ ಬರ್ದ್ ಕೊಡ್ತೀನಿ. ಇವತ್ತಿನವರೆಗೂ ಅಂತ ಇವ್ರು ಹೇಳ್ತವ್ರ ಗೊತ್ತಾ, ಅಂತ ಹೇಳ್ತಿನ ಕೆಲಸ ನಾನು ಮಾಡೇ ಇಲ್ಲ. ಇವತ್ತಿನವರೆಗೂ ಯಾರ ಮನೆ ಜೀವನ ಹಾಳು ಮಾಡಕ್ಕೂ ಇಷ್ಟಪಟ್ಟಿಲ್ಲ. ಅದಕ್ಕೆ ನನ್ನ ಜನ ಇವತ್ತು ನನ್ನ ಸಪೋರ್ಟ್ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ನನ್ನ ಜನ ಗುರ್ತಿಡ್ದಿ ನಾಳೆ ಜಾಗದಲ್ಲಿ ಮಾತಾಡ್ಸೋದು. ಈ ತರ ಈ ಒಂದು ಪ್ರಮೋಷನ್ಗೋಸ್ಕರ ಗಿಮಿಕ್ ಮಾಡಿ ಹೆಣ್ಮಕ್ಳನ್ನ ಬಿಟ್ಟು ಹಿಂದೆ ಹೆಣ್ಮಕ್ಳ ಹೆಸರು ಹೇಳ್ಕೊಂಡು ಇವತ್ತು ಒಂದು ಹುಡುಗನ ಜೀವನ ಹಾಳು ಮಾಡ್ಬೇಕಂತ ನೀವು ಮಾಡ್ತಾ ಇದ್ದೀರಾ. ಇವತ್ತು ಅದೇ ಅವ್ರು ಹೇಳ್ರು, ಬಾ ನನ್ನ ಒಂದು ಪಬ್ ಹತ್ರ ಬಾ. ನನ್ನ ಪಬ್ ಹತ್ರ ಅವ್ರು ಕರೆದಾಗ ನಾನು ಆ ಪಬ್ ಹತ್ರ ಹೋಗಿದ್ದೆ, ವಿಡಿಯೋ ಹಾಕ್ತೀನಿ ನೋಡ್ರಿ. ಆ ಪಬ್ ಹತ್ರ ಹೋಗಿ ಅವ್ರು ಫೋನ್ ಮಾಡಿ ಕೇಳ್ತೀನಿ, ಅಕ್ಕ ಎಲ್ಲಿದ್ದೀರಾ ಅಂದ್ರೆ ಅವ್ರು ಹೇಳೋ ಟೈಮಿಗೆ ನಾನ್ ಬರ್ಬೇಕಂತೆ. ಅದು ಅವ್ರು ಏನ್ ಹೇಳ್ತಾರದು, ನಾನ್ ಕರ್ಸ್ಕೊಬೇಕು, ನನ್ನ ಟೈಮಿಗೆ ನೀನ್ ಬಾ ಅಂತ. ಅಲ್ಲ ಅಕ್ಕ, ಇವತ್ತು ನಿನ್ ಟೈಮಿಗೆ ನಾನ್ ಬರೋದಿದ್ರೆ ನಾನು ಕೇಳಿದ ಪ್ರಮೋಷನ್ ಕಾಸು ಕೊಡಕ್ಕ ಎಲ್ಲಿ? ನಾನು ಕೇಳಿದ ಪ್ರಮೋಷನ್ ಕಾಸು ಕೊಡ ಅಂದ್ರೆ ನೀನ್ ಈ ತರ ಹುಡುಗಿನ ಬಿಟ್ಟು ನಿನ್ನ ಪಬ್ನ ನೀನ್ ಫೇಮಸ್ ಮಾಡ್ಕೊಬೇಕಂತ ಒಂದೇ ದಿವಸಕ್ಕೆ ಮಿಲಿಯನ್ ವ್ಯೂಸ್ ಬಂದಿದ್ದ ತಕ್ಷಣ ಪ್ರಮೋಷನ್ ಮಾಡಿರೋ ಕಾಸು ಕೂಡ ಇನ್ನ ಕೊಟ್ಟಿಲ್ಲಂತೆ. ಪಾಪ ಈ ಅಂಪುಡುಂಪು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ. ಯಾರೇ ಆಗ್ಲಿ ಆ ಹುಡುಗ ತಪ್ಪಾಗಿ ಮಾತಾಡಿದಾರಂತೆ ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಪಾಪ ಆ ಹುಡುಗನ ಮೇಲೆ ಎಷ್ಟೊಂದು ದೂರುಗಳು ಹಾಕ್ತೀರಾ. ನಿಜವಾಗ್ಲೂ ಅವನು ಬೆಳೀತಾ ಇದ್ದಾನೆ, ಅವನ ಏಜ್ಗೆ ಅಷ್ಟು ಬೆಳೀತಾ ಇದ್ದಾನೆ. ಯಾರ್ಯಾರೋ ಹೀರೋಗಳ ಹತ್ರ ಎಲ್ಲ ಹೋಗಿ ರೀಲ್ಸ್ ಮಾಡ್ಕೊಂಡ್ ಬರ್ತಾನೆ, 4 ಕಾಸು ದುಡ್ದಿದ್ದಾನೆ. ಅದನ್ನ 4 ಜನ ಹೆಣ್ಮಕ್ಳಿಗೆ ವಿಸ್ಪರು ಪ್ಯಾಂಪಸ್ ಅಂತ ಈಸ್ಕೊಟ್ಟಿದ್ದಾನೆ. ನೋಡಿ ಆ ತರ ಬೆಳೀತಾ ಇರೋದನ್ನ ನೋಡಿ ಸಂತೋಷ ಪಡ್ಬೇಕು ಹೊತ್ತು ಈ ತರ ಹೊಟ್ಟೆ ಊರಿನಿಂದ ಬೆಳಗ್ಗೆಯಿಂದ ನಾನು ರೀಲ್ಸ್ ನೋಡ್ತಾ ಇದ್ದೀನಿ. ಎಷ್ಟು ಅವನ ಮೇಲೆ ನಿಂದೆಗಳು ಹಾಕ್ತೀರಾ ನಿಜವಾಗ್ಲು. ಪಾಪ ಹುಡುಗ ಬೆಳೀತಾ ಇದ್ದಾನೆ, ಹೊಟ್ಟೆ ಊರಿನ ಏನೋಪ್ಪ ಹೊಂಗ ಅಂತೀರಾ, ಏನೇನೋ ಅಂತೀರಾ. ನಿಜವಾಗ್ಲು ಮೇಲೆ ದೇವ್ರನ್ನೋರ್ನು ಒಬ್ನಿದಾನೆ. ಅವನಿಗೂ ಹೆಚ್ಚಾಗಿ ಅವನ್ಗೆ ಜನ ಅನ್ನೋ ಸಪೋರ್ಟ್ ಅವನ್ಗೆ ಬಲವಾಗಿ ಇದ್ದಾರೆ. ಏನಂತೇಳಿ ಏನು ಸ್ಯಾನಿಟೈಸರ್ ಪ್ಯಾಡ್ ನ ಪೇಪರ್ ಸುತ್ತದೇನ್ ಕೇಳಿರಿ, ತಗೋದ್ ಹೆಣ್ಮಕ್ಳಿಗೆ ಸಿಸ್ಟರ್ ಅಂತ ಕೊಟ್ಟದೇನ್ ಕೇಳಿರಿ. ಲೋ ಲವಡೆ ಕೇಬಲ್, ಲೋ ಅಮುಕು ಡುಮುಕು, ಲೋಕರ್ ನನ್ ಮಗನೆ, ನಿನ್ನ ಉಳಿಸ್ಕೊಂಡಿರೋದೇ ಹೆಚ್ಚು ಜನಗಳು. ಅಂತದ್ರಲ್ಲಿ ನೀನು ಮಾಡಿರೋ ಕತೆ ತಿಕ್ಕಾ ಮುಚ್ಕೊಂಡು ಪ್ರಮೋಷನ್ ಹೋದ್ನ, ಕುಡುದ್ನ, ತಿನ್ನ, ನೆಕ್ಕುದ್ನ, ದುಡ್ಡು ಕೊಟ್ರೆ ದುಡ್ಡಿಸ್ಕೊಂಡ ವಾಪಸ್ ಮನೆಗೆ ಬಂದ ಅಂತ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ಬಿಕಾರಿ ನನ್ನ ಮಗನಿಗೆ ಬೇವರ್ಸಿ ಚಪ್ಪರ್ ನನ್ನ ಮಗನೇ ನೀನು ಯಾವ ಹುಡುಗಿದ ನಂಬರ್ ಕೇಳೋದು? ನಂಬರು ನಿನ್ನಂತ ಲೋಫರ್ಗೆ ನಂಬರ್ನ ಹೆಣ್ಮಕ್ಳು ಕೊಡುವಂಗಿದ್ದಿದ್ರೆ ಅವರು ಯಾಕಪ್ಪ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು? ಯಾಕೆ ಅವರು ಹೋಗಿ ಪಬ್ಬ ಕೆಲಸ ಮಾಡ್ತಾ ಇದ್ರು? ಹೆಣ್ಮಕ್ಳು ಮಾನ ಮರ್ಯಾದೆ ಏನಿಲ್ವಾ? ಏನ್ಕೋ ನಿನ್ಗೆ ಅವ್ರ ನಂಬರ್ ಏನ್ಕೋ? ಫಸ್ಟ್ ಆಫ್ ಆಲ್ ನೀನ್ ಯಾವ ಊರು ತಗೊಂಡಾಡಿ ಅಂತ ಅವ್ರ ನಂಬರ್ ಕೊಡ್ಬೇಕು ನಿನ್ಗೆ. ಮತ್ತೆ ಸೆಲ್ಫಿ ತಗೊಳಕ್ಕೆ ಕರೆದಾಗ ಒಬ್ಳು ಸಿಸ್ಟರ್ ಅಂದ್ರೆ ಯಾರು ಮಾತಾಡವ್ರೆ, ನಿನ್ ಮೇಲೆ ಯಾರು ವಾಯ್ಸ್ ರೈಸ್ ಮಾಡವ್ರೆ, ಅವ್ರ ಸಿಸ್ಟರ್ನ ಸೆಲ್ಫಿ ಕರೆದಿದ್ರ. ಏನ್ ನಿನ್ ಜೊತೆ ಸೆಲ್ಫಿ ತಗೋಬೇಕು? ಏನ್ ನೀವು ದೊಡ್ಡ ಸೆಲೆಬ್ರಿಟಿನ? ನಿನ್ ಮುಸುಡು ಹಿಂಗೆ ಒಳ್ಳೆ ಅಂದಿ ತಿಕ್ಕಾಯ್ತಂಗಾಯ್ತ ನಿನ್ ಸೋಡು. ಮಾನ್ಗೆಟ್ಟೋನೆ ಕರೆಕ್ಟ್ ಆಗಿ ವಿಡಿಯೋ ಮಾಡ್ತೇ ಮಾಡು. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪಮ್ಮನ
ಸೊ ಇವತ್ತು ನನ್ ಪಪ್ಪಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪಮ್ಮ. ನಿನ್ಗೋಸ್ಕರ ದೇಶ ದೇಶ ಸುತ್ತಾ ಇದೀನಿ ಪಪ್ಪಮ್ಮ. ತಿರ್ಗಾ ವಾಪಸ್ ಬಂದ್ಬಿಡು ಪಪ್ಪಮ್ಮ. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ. ನಾನು ಇಷ್ಟಪಡು ಅಂತ ಹೇಳಿಲ್ಲ. ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ಬೇಡ. ಇವಾಗ ನಾನು ಹೇಳ್ತಾ ಇದೀನಿ, ಇಲ್ಲಿಗೆ ಮುಕ್ತಾಯ ಮಾಡು. ಲೇ ಅಮ್ಮುಕುಡುಮುಕ್ಕು, ಈಗ ತಾನೇ ನಿನ್ ವಿಡಿಯೋ ನೋಡ್ದೆ ಕಣೋ. ನಿಜವಾಗ್ಲೂ ನಿನ್ಗೆ ಏನ್ ಗೊತ್ತಾ, ಆಡ್ಸ್ ಆಫ್ ಹೇಳ್ಬೇಕು. ಅಷ್ಟೆಲ್ಲ ತಪ್ಪು ಮಾಡಿದ್ರು ಇಷ್ಟು ಧೈರ್ಯವಾಗಿ ಬಂದು ಮತ್ತೆ ವಿಡಿಯೋ ಮಾಡ್ತಿದ್ಯಾ ಗೊತ್ತಾ. ನಿಜವಾಗ್ಲೂ ನೀನ್ ಬೇರೆ ಲೆವೆಲ್ ಬಿಡೋ ಆಯ್ತಾ. ನೀನ್ ಹೇಳ್ತಿದ್ಯಾ ಗೊತ್ತಾ, ಎದ್ರುಕೊಂಡು ಯಾರು ಬಂದಿಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲೇ ಅಮ್ಮುಕುಡುಮುಕ್ಕು, ನಿನಗೆ ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಹಾಕಿದೀನಿ, ಆ ಸ್ಕ್ರೀನ್ ಶಾಟ್ ಸಮೇತ ಇಲ್ಲಿ ಹಾಕ್ತಾ ಇದೀನಿ ನೋಡು. ಫೋನ್ ಮಾಡು ನನಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತೀನಿ. ನೀನು ನಿನ್ ನಂಬರ್ ಕೊಡ್ತೀರಾ, ಇನ್ನೊಬ್ರದ್ದು ಯಾರ್ದೋ ನಂಬರ್ ಕೊಟ್ಬಿಟ್ಟು ಅವ್ರು ಕಾಲ್ ಮಾಡಿದ್ರೆ ನಾನು ಅವ್ರ ಮ್ಯಾನೇಜರ್ ನಿನ್ಗೆಲ್ಲ ಒಬ್ರು ಮ್ಯಾನೇಜರ್ ಇದಾರ. ಸರಿ ಹೋಗ್ ಸಾಯಿಲ್ ಬಿಡು ಆಯ್ತಾ. ಅದಾದ್ಮೇಲೆ ನಿಮ್ ತಾಯಿ ಮಾತಾಡ್ತಾರೆ. ನಾನು ಹೇಳ್ತೀನಿ ಅವ್ರ ಹತ್ರ, ಅಮ್ಮ ನೋಡಿ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ನಾನು ನಿಮ್ಮ ಮಗ ಬೇಕಾಗಿರೋದು ನನಗೆ, ನಿಮ್ ಮಗನ ಕೈ ಫೋನ್ ಕೊಡಿ ಅಂತ. ಅದಕ್ಕೆ ನಿಮ್ ತಾಯಿ ಮಾತಾಡಿರೋ ರೆಕಾರ್ಡ್ ನ ಕೇಳಿಸ್ಲಾ ಇವಾಗ ಜನಕ್ಕೆ? ಕೇಳಿಸ್ಕೊಳ್ಳಿ. ಅಲ್ಲ ಅಲ್ಲ, ತಪ್ಪು ಮಾಡ್ದಿರಂಗೆ ಒಂದ್ ಹುಡುಗಿ ಆತರ ವಿಡಿಯೋ ಮಾಡ್ತಾಳಮ್ಮ. ಕೇಳಿಸ್ಕೊಂಡ್ರಾ? ಸೊ ಇದು ಎಲ್ಲಿಂದ ಬಂದಿರೋದು ಗೊತ್ತಾ ರೂಟು? ಅರ್ಥ ಆಗಿರ್ಬೇಕು ಅನ್ಸುತ್ತೆ ಜನಕ್ಕೆ. ಇದು ನಮ್ ಪಕ್ಕ ನಾನ್ ಬಿಡಲ್ಲ ಆಯ್ತಾ. ಅವ್ರ ಅಮ್ಮನೂ ಬಿಡಲ್ಲ, ಅವನು ಏನೋ ಅಮ್ಮ ಕುಟುಂಬಕ್ಕೂ ನಾನ್ ಬಿಡಲ್ಲ, ಸರಿನಾ? ಇನ್ನು ನಮಸ್ಕಾರ ಕಣ ಅಮ್ಮ ಕುಟುಂಬಕ್ಕೆ ಮಂಜ. ಏನೋ ಹೇಳಿದಲ್ಲ ವಿಡಿಯೋಲಿ, ಏನದು ನಾನು ಪ್ರಮೋಷನ್ ಅವರೇ ನನ್ನ ಕರೆದ್ರು, ಪೇಮೆಂಟ್ ಹಾಕಿಲ್ಲ, ಅದಕ್ಕೆ ನಾನು ಹೋದೆ, ಅದು ಇದು ಅಂತ ಹೇಳಿದಲ್ಲ. ಇದು ನಿಂದೆ ಅಲ್ವ ನಂಬರು? ಅಮ್ಮ ಕುಟುಂಬಕ್ಕೂ ಮಂಜ, ನಿನ್ ನಂಬರ್ ಡಿಸ್ಪ್ಲೇ ಮಾಡಲ್ಲ, ನಿನ್ ನಂಬರ್ ಇದು. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ನನ್ನ ಹತ್ರ ಇದೆ. ನೀನ್ ನನಗೆ ಕಾಲ್ ಮಾಡಿದ್ದೀನಿ ಆಯ್ತಾ. ಕಂಪ್ಲೀಟ್ ಔಟ್ ಗೋಯಿಂಗ್ ಸಂಜೆ 3:35 ಕಾಲ್ ಮಾಡಿದ್ದು. ಕಂಪ್ಲೀಟ್ ಹಿಸ್ಟ್ರಿ ನೀನೆ. ಬ್ರೋ ಎಲ್ಲಿದ್ದೀರಾ, ನಾನು ಬರ್ತಿದೀನಿ, ನಾನು ನನ್ನ ಫ್ರೆಂಡ್ಸ್ ಬರ್ತಾ ಇದೀವಿ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ. ಬೇಕಾದ್ರೆ ಡೈರೆಕ್ಟ್ ಆಗಿ ಬಾ, ಇಲ್ಲ ಯಾರನ್ನ ಕರ್ಕೊಂಬ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ಇಲ್ಲಿದೆ ನನ್ನ ಹತ್ರ. ಒನ್ ಥಿಂಗ್, ಸೆಕೆಂಡ್ ಏನೋ ಒಂದಲ್ಲ, ನಾನ್ ನೀವೇ ಕರ್ಸ್ಕೊಂಡು ಪೇಮೆಂಟ್ ಬಗ್ಗೆ ಮಾತಾಡಿಲ್ಲ ಅಂದಲ್ಲ. ನೀನ್ ಎಷ್ಟು ಸತಿ ನನ್ನ ಹತ್ರ ಲೊಕೇಶನ್ ಕಳ್ಸ್ಕೊಂಡಿದ್ಯಾ ಅನ್ನೋದು ಪ್ರೂಫ್ ಸಮೇತ ನೋಡು. ನಿನ್ ನಂಬರ್, ನೀನು ನನ್ನ ನಂಬರ್ ಸೇವ್ ಮಾಡಿದ್ಯಾ, ಓಕೆನಾ? ಅದು ಕೂಡ ಇಲ್ಲೇ ಇದೆ. ಆಮೇಲೆ ಗೀತಕ್ಕನ ಹತ್ರ ಏನೋ ಹೇಳಿದೆಲ್ಲ, ಬಂದಿದೆ ಪಬ್ ಹತ್ರ, ಯಾರು ಇರ್ಲಿಲ್ಲ ಅದು ಇದು ಅಂತ. ಬಂದವನ್ ಏನ್ ಮಾಡ್ದೆ, ಒಂದ್ ನಮಗ್ ಕಾಲ್ ಮಾಡ್ದ, ಇಲ್ಲ ಗೀತಕ್ಕನ್ ಕಾಲ್ ಮಾಡ್ದ, ಇಲ್ಲ ರಂಜೋರ್ ಇದ್ರು ಅವ್ರಿಗಾರು ಕಾಲ್ ಮಾಡ್ದ. ಅಷ್ಟೇ ಯಾಕೋ, ಇಡೀ ನಮ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ಜನ ಸ್ಟಾಫ್ ಇದಾರೆ, ಒಬ್ರ ಹತ್ರ ಬಂದಿ ಇಂಥವ್ರು ಎಲ್ಲಿ ಅಂತ ಕೇಳ್ಕೊಂಡದ. ಗೀತವ್ರಲ್ಲಿ ಇಲ್ಲ, ಚೇತನ್ ಅವ್ರಲ್ಲಿ, ರಂಜೋರಲ್ಲಿ, ಸಂಜೋರ್ ಅಂತ ಕೇಳ್ದ. ನೀನ್ ಎಷ್ಟ್ ಗಂಟೆಗೆ ಬಂದೆ, ಎಷ್ಟ್ ಸತಿ ಹಿಂಗೆ ಕಾರಲ್ಲೇ ಕುತ್ಕೊಂಡು ಇಲಿ ಮರಿ ತರ ಔಸ್ಕೊಂಡು ಹೋಗೋದೆ, ಅದನ್ನೆಲ್ಲ ವಿತ್ ಫೂಟೇಜ್ ನಾನು ಇಲ್ಲ ಹಾಕಲ್ಲ. ಹಾಕ್ಬೇಕಾದ್ರೆ ಹಾಕೋ ಜಾಗ ತೋರಿಸ್ತೀನಿ, ಅದಕ್ಕೆ ಎದುರುಗಡೆ ಬಾ. ಒನ್ ಥಿಂಗ್, ಪ್ರತಿಯೊಂದು ಕನ್ನಡಿಗರಿಗೆ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಹೊಡ್ತು ಗೊತ್ತಾ, ಅವರು ನನ್ಗೆ ಲೊಕೇಶನ್ ಕಳ್ಸಿ ನೀನ್ ಅಲ್ಲಿ ಬಾ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿದ್ದಾಗ ಅವ್ರು ಅಲ್ಲಿಲ್ಲ, ಅವರೆಲ್ಲ ಟೈಮಿಗೆ ನಾನ್ ಬರ್ಬೇಕಂತ. ಸೊ ಇವಾಗ ನಮ್ ತಾಯಿ ಬಗ್ಗೆ ಇವಾಗ ಒಂದ್ ಮಾತಾಡ್ತಾ ಇದ್ರು, ನಮ್ ತಾಯಿ ಮಾತಾಡಿರೋ ರೆಕಾರ್ಡ್ ಹಾಕ್ತೀನಂತ. ನಾನು ಹಾಕ್ತೀನಿ, ನಮ್ ತಾಯಿ ಏನಂತ ಮಾತಾಡಿದಾರೆ ಅದನ್ನ ಕೇಳ್ಕೊಂಬನ್ನಿ ನೀವು. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಇದು ಎಲ್ಲಿ ಮಗ ಎಲ್ಲಿದ್ದಾನಮ್ಮ? ಅವನು ಬೆಳಗ್ಗೆನೆ ಎಲ್ಲೋ ಒಂದು ಅಂಗಡಿದು ಪ್ರಮೋಷನ್ಗೆ ಹೋಗಿದ್ದಾನೆ. ಇರಿ, ಕ್ಲಾರಿಟಿ ಆಗ್ಲಿ ಸಾರಿ ಆಗ್ಲಿ, ತಪ್ಪಿದ್ರೆ ಸಾರಿ ಖಂಡಿತ ಕೇಳೋಣ. ಅದ್ರಲ್ಲಿ ಏನು ಬೇಜಾರಿಲ್ಲ, ಕಳ್ಕೊಳ್ಳೋ ಅಂತದ್ದು ಏನು ಇಲ್ಲ ಆಯ್ತಾ. ನೀವ್ ಯಾರು, ನಿಮ್ಗೆ ಏನ್ ಅನ್ಯಾಯ ಆಗಿದೆ, ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಮಾತಾಡೋ ನೆಸೆಸಿಟಿ ಇಲ್ಲ. ಅವನ ಬಂದಿದ್ದು ಎಲ್ಲ ಏನಾಗಿದೆ ಅನ್ನೋದು ಅವನಿಗೆ ಗೊತ್ತಲ್ವ, ಅವನ ಹತ್ರನೇ ಮಾತಾಡಿ. ಇದು ಲೊಕೇಶನ್ ಕಳಿಸಿ, ಎಲ್ಲಿ ಲೊಕೇಶನ್ ಕಳಿಸಿ, ಹೋಗಿ ಅಲ್ಲಿಗೆ ಬರ್ತೀನಿ. ಹಲೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಲೋ, ಹೇಳಿ. ಓಕೆನಾ? ಅಲ್ಲಿವರೆಗೂ ವಿಡಿಯೋಸ್ ಹೋಗ್ತಾನೆ ಇರುತ್ತೆ, ಪಬ್ಲಿಷ್ ಆಗ್ತಾನೆ ಇರ್ತಾನೆ. ಹಲೋ, ಅಲ್ಲಲ್ಲ, ನೀವ್ ವಿಡಿಯೋ ಮಾಡಿದೀರಾ, ಅದ್ರಲ್ಲಿ ನಮ್ಗೆ ಯಾವ ಬೇಜಾರು ಇಲ್ಲ. ವಿಡಿಯೋ ಹಾಕಿ ಬಿಟ್ರೆ ತಾನಾಗೆ ಓಡ್ತಾ ಇರುತ್ತೆ, ಅದು ಓಡ್ಲಿ, ಅದ್ರ ಬಗ್ಗೆ ನಾವೇನ್ ತಲೆ ಕೆಡ್ಸ್ಕೊಂತ ಇಲ್ಲ. ನಮ್ ಮಗ ಏನು ಅನ್ನೋದು ತಪ್ಪು ಮಾಡ್ತಿರಂಗೆ ಒಂದ್ ಹುಡುಗಿ ಆತರ ವಿಡಿಯೋ ಮಾಡ್ತಾಳಮ್ಮ. ಅದೇ ಹೇಳ್ತಾ ಇರೋದು. ನೀವು ನಮ್ ಮಗ ಏನು ಅನ್ನೋದು ನಮಗ್ ಗೊತ್ತು ಆಯ್ತಾ. ನನಗೆ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲಮ್ಮ. ಮಗು ವಿಡಿಯೋದಲ್ಲಿ ನನ್ ಮಗ ಅಂತ ಹೇಳಿದ್ರಲ್ಲ, ನನ್ ಗಂಡನ್ಗೆ ನೀವ್ ಯಾವತ್ ಹೆಂಡತಿ ಆಗಿದ್ದೀರಾ? ಅಲ್ಲ, ನೀವು ಫೇಕ್ ಆಗಿ ಏನೋ ಫಾಲೋವರ್ಸ್ಗೋಸ್ಕರ ಏನೋ ಒಬ್ಬನ ತಗೊಂಡ್ ಬಂದು ಅವ್ನ ಅನ್ಯಾಯವಾಗಿ ಬಿಂಬಿಸ್ಬೇಕು ಅಂತ ಬಿಂಬಿಸೋದಲ್ಲ. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ, ಅಮ್ಕುಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಇಲ್ಲಿವರೆಗೂ ಎಲ್ಲೂ ಹೇಳಕ್ ಹೋಗಿಲ್ಲ, ಇವಾಗ ಹೇಳ್ತಿದೀನಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಸೊ ಇದು 3 ಇರುತ್ತೆ ಲೈಫ್ ಅಲ್ಲಿ. ಅಮ್ಮನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಕರ್ಮ ಅನ್ನೋದು. ಯಾಕಂದ್ರೆ
ಸುಮ್ನೆ ಬಿಡಲ್ಲ. ಹ್ಮ್ ನಾನು ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ ಇದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಮ್ಕುಡುಮ್ಕು ಅಂದ್ರೆ ಅಮ್ಮ ಧೈರ್ಯ ಕರ್ಮ. ಅಮ್ಮ ಬಂದು 9 ತಿಂಗಳು ಹೊತ್ತು ಎತ್ತು ನಮ್ನ ಸಾಕುತ್ತೆ. ಧೈರ್ಯ ಅಪ್ಪ, ಕರ್ಮ ನಾವ್ ಮಾಡ್ಕೊಳೋದು. ಕರೆಕ್ಟಾ ಮ್ಯಾಮ್? ಇದು ಇವತ್ತು ಹೇಳ್ತಾ ಇದೀನಿ, ಎಲ್ಲೂ ಹೇಳಿಲ್ಲ. ಇದೇ ಅಮ್ಕುಡುಮ್ಕು ಅನ್ನೋದು. ಯಾರೇ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.